ದುನಿಯಾ ವಿಜಿ ಮತ್ತೆ ಅಕ್ಕ ಕಿತ್ತಾಡ್ಕೊಂಡಿದ್ದಾರೆ ಅಂತ ಒಂದು ಕಾಸಿ ಓಡಾಡ್ತಿದೆ. ದುನಿಯಾ ವಿಜಿ ಅಂದ್ರೆ ಅದೇನೋ ಒಂಥರ ಅನ್ಸುತ್ತಲ್ವಾ, ನಾನು ಅದು ತರಲೇ ಬಿಡಲ್ಲ. ಸಲಗ ಅಂತ ಸಿನಿಮಾ ಡೈರೆಕ್ಟ್ ಬೇರೆ ಮಾಡಿದಾನೆ. ಇತ್ತೀಚೆಗೆ ದುನಿಯಾ ವಿಜಿ ಯಾಕೆ ನಮ್ಮ ಅಕ್ಕನ ಕಂಡ್ರೆ ಅಷ್ಟಕ್ಕಷ್ಟೇ, ನಮ್ಮ ಭಾವನ ಕಂಡ್ರೆ ನಂಗೆ ಭಾರಿ ಇಷ್ಟ, ಯಾರಾದ್ರೂ ನನಗೆ ಹೇಳ್ಬಾರ್ದು. ದುನಿಯಾ ವಿಜಿ ಅಂದ್ರೆ ಅದೇನೋ ಒಂಥರ ಅನ್ಸುತ್ತಲ್ವಾ, ನನ್ನ ತಮ್ಮ ಅಂತ ಎಲ್ಲರಿಗೂ ಗೊತ್ತಾಗುತ್ತಲ್ಲ. ಎಲ್ರು ಕೇಳ್ತಾರೆ ಇತ್ತೀಚೆಗೆ ದುನಿಯಾ ವಿಜಿ ಯಾಕೆ ನಮ್ಮ ಅಕ್ಕನ ಕಂಡ್ರೆ ಅಷ್ಟಕ್ಕಷ್ಟೇ, ನಮ್ಮ ಭಾವನ ಕಂಡ್ರೆ ನಂಗೆ ಭಾರಿ ಇಷ್ಟ, ಅವ್ರು ನಮ್ಗೆ ತಂದೆ ಸ್ಥಾನದಲ್ಲಿ ಇಟ್ಕೊಂಡು ಇದು ಮಾಡ್ತಾರೆ ಹಂಗೆ ಹಿಂಗೆ ಅಂತ. ಅದನ್ನ ನೋಡ್ಬಿಟ್ಟು ಕೆಲವ್ರು ಕೇಳ್ತಾರೆ ಯಾಕೆ ನೀವು ಜಗಳ ಆಡ್ಕೊಂಡ್ಬಿಟ್ರಾ ನೀವು ನಿಮ್ಮ ತಮ್ಮ ಅಂತೆಲ್ಲ ಹೇಳ್ತಾರೆ. ಹಾಗೆಲ್ಲ ಏನೂ ಇಲ್ಲ, ನಾವು ತುಂಬ ಚೆನ್ನಾಗಿದ್ದೀವಿ, ಎಲ್ಲರೂ ಚೆನ್ನಾಗಿದ್ದೀವಿ. ನಾನು ಅಕ್ಕ ಅಷ್ಟಕ್ಕಷ್ಟೇ, ನಮ್ಮ ಭಾವ ಕಂಡ್ರೆ ನಂಗೆ ತುಂಬ ಇಷ್ಟ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಬಿಡ್ತಾನೆ ಅಂತ ಎಲ್ರೂ ಯಾಕೆ ಏನಾಯಿತು ಅಂತ ಕೇಳ್ತಾರೆ. ಏನೂ ಇಲ್ಲ, ಅವನು ನಾನು ನೇರವಾಗಿ ಮಾತಾಡ್ಬಿಡ್ತೇನೆ ಇರೋದನ್ನು, ಅವನು ನೇರವಾಗಿ ಮಾತಾಡ್ಬಿಡ್ತಾನೆ. ನನಗೂ ಏನಾದರೂ ಯಾರಾದರೂ ನನಗೆ ಹೇಳ್ಬಾರ್ದು, ಅವನಿಗೂ ಅಷ್ಟೇ ಏನೂ ಹೇಳ್ಬಾರ್ದು. ಅವ್ನು ಹೇಳಿದ್ದು ಕೂ ಅನ್ಬೇಕು, ನಾನು ಹೇಳಿದ್ದು ಕೂ ಅನ್ಬೇಕು. ನಾನು ಅವನು ಒಂದು 5 ನಿಮಿಷ ಜೊತೆಲಿ ಇದ್ರೆ ಸಾಕು, ಕಿತ್ತಾಡ್ಕೊಂಡ್ಬಿಟ್ಟಿರ್ತೀವಿ ಒಂದು 10 ಸಲ. ನಿನ್ನ ಮನೇಲಿ ಇಟ್ಕೊಳ್ಳಿ ಅದನ್ನೆಲ್ಲ, ನಮ್ಮ ಮನೆಗೆ ಬಂದು ನೀನು ತೋರಿಸ್ಬೇಡ, ಅದು ಇದು ನೀನು ಸ್ಟ್ರಿಕ್ಟ್ ಆಗಿರೋದಲ್ಲ, ನಿನ್ನ ಗಂಡ ಮಕ್ಳಿಗೆ ಇಟ್ಕೊ ಹಂಗೆ ಹಿಂಗೆ ಅಂತ ನನಗೆ ತುಂಬ ಇರಿಟೇಟ್ ಮಾಡ್ತಾನೆ ಮನೆಯಲ್ಲಿ. ಹಾಗಾಗಿ ಕೋಪ ಮಾಡ್ಕೊಂಡು ಅವನು ನೀನು ಬರಲೇಬೇಡ ಮನೆಗೆ ಹಂಗೆ ಹಿಂಗೆ ಅಂತೆಲ್ಲ ರೇಗಿಸ್ಬಿಡ್ತಾನೆ. ಇವಾಗ ನಾವು ತುಂಬ ಚೆನ್ನಾಗಿದ್ದೀವಿ ಎಲ್ರೂ, ನಾವು ನಮ್ಮ ಮಕ್ಕಳು, ನನ್ನ ಅಕ್ಕ ತಂಗಿರು, ಅವ್ರ ಮಕ್ಕಳು, ನಾವೆಲ್ಲರೂ ತುಂಬ ಚೆನ್ನಾಗಿದ್ದೀವಿ. ಅವನೇನೋ ಅಂದ್ಬಿಟ್ಟು ಎಲ್ಲರೂ ತಲೆ ಬಿಸಿ ಮಾಡ್ಕೊಂಡ್ಬಿಡಿದ್ರೆ ಹಾಗೇನೂ ಇಲ್ಲ. ವಿಜಯ್ ಅವಾಗ ಚಿಕ್ಕವನಾಗಿರ್ಬೇಕಾದ್ರೆ ಅವ್ನಿಗೇನು ಜವಾಬ್ದಾರಿ ಎಲ್ಲ ಏನೂ ಇರಲಿಲ್ಲ, ತುಂಬ ಆರಾಮಾಗಿ ಆಟ ಆಡ್ಕೊಂಡಿರ್ತಿದ್ದ. ಈಗ ಅವನಿಗೆ ತುಂಬ ಜವಾಬ್ದಾರಿ, ಮನೆ ಸಂಸಾರ, ಸಿನಿಮಾ. ಈಗ ಅವನು ಸಲಗ ಅಂತ ಸಿನಿಮಾ ಡೈರೆಕ್ಟ್ ಬೇರೆ ಮಾಡಿದ್ದಾನೆ, ಅದ್ರದ್ದು ಒಂದು ಜವಾಬ್ದಾರಿ ಅವನ ತಲೆ ಮೇಲಿದೆ. ಅದ್ರ ಜೊತೆಯಲ್ಲಿ ನಮ್ಮಮ್ಮಂಗೆ ತುಂಬ ಇಷ್ಟ ಇತ್ತಂತೆ ಆ ಸಿನಿಮಾ ನೋಡಬೇಕು ಅನ್ನೋದು. ಈ ಕರೋನಾ ಎಲ್ಲ ಬರಲಾಗಿ ಪಾಪ ನೋಡೋಕ್ಕಾಗಿಲ್ಲ, ಮತ್ತು ಅಮ್ಮನೂ ತೀರ್ಕೊಂಡ್ರಲ್ಲ, ಹಾಗಾಗಿ ಅದೊಂದು ಅವನಿಗೆ ಕೊರತೆ ಇದೆ. ಅದೊಂದು ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡ್ತಾನೆ, ಅಮ್ಮ ಇರಬೇಕಿತ್ತು, ನೋಡಬೇಕಿತ್ತು, ನಾನು ಫಸ್ಟ್ ಡೈರೆಕ್ಟ್ ಮಾಡಿದ ಸಿನಿಮಾ ಹಾಗೆ ಹೀಗೆ ಅಂತ ಮಾತಾಡ್ಕೊತಾನೆ. ಈಗ ಒಂದು ಸ್ವಲ್ಪ ಜವಾಬ್ದಾರಿ ಇದೆ ಅವನಿಗೆ, ಸ್ವಲ್ಪ ಗಂಭೀರವಾಗಿರ್ತಾನೆ, ಆದರೂ ತರಲೇ ಬಿಡಲ್ಲ ಅವನು. ಒಟ್ಟಿನಲ್ಲಿ ಅವನು ಕಿತ್ತಾಡ್ತಿರ್ತೀವಿ ಬಿಟ್ಟರೆ ಬೇರೆ ಏನಿಲ್ಲ. ನಾವೆಲ್ಲರೂ ತುಂಬ ಚೆನ್ನಾಗಿದ್ದೀವಿ ಒಟ್ಟೊಟ್ಟಿಗೆ. ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ನಮ್ಮ ಫ್ಯಾಮಿಲಿ ಮೇಲೆ ಹೀಗೆ ಇರಲಿ.